27ರಲ್ಲಿ ಪೇಜ್ 4ರಲ್ಲಿ ಈ ಜಿ ಅಂತ ಹಾಕಿದ್ದಾರೆ. ಅದು 2G ಗೊತ್ತು, 4G ಗೊತ್ತು, 11G ಯಾವುದೇ ಜಿಗಳು ಹಾಕಿದ್ದಾರೆ. 11G ಆಮೇಲೆ ನಮ್ಮ ಹುಡುಕೊಟ್ರು, ನನ್ನ ಯಾರೋ ಸ್ನೇಹಿತರು, ನಮ್ಮ ಡಾಕ್ಟ್ರು. ಅದು ಜಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ, ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಾವು ದೇಶದಲ್ಲೇ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳಿಲ್ಲ, ದೇಶದಲ್ಲೇ ನಂಬರ್ 1 ಅಂತ ಹೇಳಿದ್ದಾರೆ. ಆ ಜಿಗಳ ಕತೆ, ಆ ಜಿಗಳು ಒಂದೊಂದು ಜಿ ಇದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ತಾವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀರ. ಗ್ರೋಯಿಂಗ್ ಅರ್ಬನ್ ಎಕನಾಮಿ, ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವ್ರು ಇರ್ಲಿಲ್ಲ ಪಾಪ, ಅವ್ರ ಬದಲಾಗಿ ಅವರೇ ಬರ್ಕೊಂಬಿಟ್ಟವ್ರೆ ಮುಖ್ಯಮಂತ್ರಿನ. ಪಾಪ ನಮ್ಮ ಹುಡುಗ ಬರೆಯೋಣ ಅವಂದು ಒಂದು ಸಬ್ಜೆಕ್ಟ್ ಇರ್ಲಿ ಅಂದ್ಬಿಟ್ಟು ಕೊನೆಯದಾಕವ್ರೆ. 11ನೇದು ಗ್ರೋಯಿಂಗ್ ಅರ್ಬನ್ ಎಕನಾಮಿ, ನಗರ ಕೇಂದ್ರಿತ ಸುಸ್ಥಿತಿ ಆರ್ಥಿಕ ಸ್ಥಿತಿ. ಜಿಗಳಲ್ಲಿ ಈ ಜಿಗಳಲ್ಲಿ ಹೇಳಿರುವಂತದ್ದು, ಇವತ್ತು ಅವ್ರ ಫ್ರೆಂಡು ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ಅವ್ರ ಫ್ರೆಂಡು, ಇವರೇ ಹೋಗಿ ಹಿಂಗೆ ಮಾಮೂಲಿ ಕೈ ಎತ್ತದ ಅವ್ರದ್ದು. ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂಗ್ ಹತ್ತಿದ್ರು. ಮೊನ್ನೆ ನೋಡ್ದೆ ಇಲ್ಲಿ ಸಿದ್ದರಾಮಯ್ಯನೂ ಹಿಡ್ಕೊಂಡು ಹಿಂಗಂದ್ರು, ಅದೇ ಫೋಟೋ ಹಾಕ್ತಾರೆ ಎಲ್ಲ ಕಡೆ. ಅಲ್ಲಿ ರೇವಂತ್ ರೆಡ್ಡಿನೂ ಹೋಗಿ ಹಿಡ್ಕೊಂಡು ಹಿಂಗೆ ಎತ್ತವ್ರು. ಅವ್ನು ಹಿಂಗೆ ಎತ್ಕೊಂಡು ಇಟ್ಕೊಂಡ್ಬಿಟ್ರು, ನಾನೇ ಗೆಲ್ಸಿದ್ದು ಅಂತ. ಅವ ಹೇಳಿದಾನೆ ಬೆಂಗಳೂರು ಬಗ್ಗೆ, ಡೈಯಿಂಗ್ ಸಿಟಿ ಅಂತ ಹೇಳಿದ. ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ಆರ್ ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್. ಅವ್ರು ಹೇಳೋದು ಅದೇ ಕತೆ ಅಂತ ಡಿ.ಕೆ. ಯಾವಾಗ ಹೇಳ್ತಾರೆ. ನಿಮ್ ಫ್ರೆಂಡ್ ಹೇಳಿದಾನೆ ಇವತ್ತು, ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವ್ ಹೇಳಿದಿರ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದ್ರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ ತಂಟೆ ಬರ್ಬೇಡ್ರಪ್ಪ, ಡಿ.ಕೆ. ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಡ್ಬಿಟ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಟ್ಟು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಾನ್ ಬೇಡ, ನಮ್ಮನ್ನ ನೀವು ತೆಗಳಿದ್ರು ಪರವಾಗಿಲ್ಲ. ಇವತ್ತು ಯಾವ್ದಾದ್ರು ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನಾನು ಚೀಮಾರಿ ಹಾಕಿ ಕರೆದು, ಎನಿ ರೋಡ್, MG ರೋಡ್ ಇಂದ ಹಿಡಿದು ಡಿ.ಕೆ. ಶಿವಕುಮಾರ್ ರೋಡ್ ವರ್ಗುನು ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು. ಇವಾಗ ಯಾಕೆ ಹೇಳಿರಕ್ ಹೋತೀಯ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ. ಇನ್ನ 40 ವರ್ಷ ಇರ್ತಾರೆ. ಇವಾಗ ರಸ್ತೆಗೆ ಹೆಸರು ಇಡಾಕೋತಿಯಲ್ಲಪ್ಪ ನೀನು. ನಾನು ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರ ಅವರು. ಇಲ್ಲ ಸರ್, ಡಿ.ಕೆ. ಶಿವಕುಮಾರ್ ರಸ್ತೆ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ ನನಗೆ ಈ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ವಿಚಾರವಾಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿರ್ಬೋದು, ಈಗ ತಾನೇ ಈ ಖಾತಾ ಅಧ್ಯಕ್ಷರೇ, ಈ ಖಾತಾ ಮಾಡಿ ಅವ್ರದೇ ಖಾತಾ, ಅವರೇ ಮೊದಲೆಲ್ಲ ನಿಮ್ಮ ಬೆಂಗಳೂರಲ್ಲೇನ ನಿಮ್ದು ಡ್ರೋನ್ ಮೂಲಕ ತಾವು ಸರ್ವೆ ಆಯ್ತು, ಬೆಳಗ್ಗೆ ಆಯ್ತು. ನೀವು
ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದ್ಲು ಖಾತಾ ಇತ್ತು. ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ ಅವರ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗ್ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನಾನ ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳಿದ್ರೆ ನೀವ್ ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ. ಪಾಪ ಡಿಸ್ಟರ್ಬ್ ಮಾಡಬಾರ್ದು, ಅಪೋಸಿಷನ್ ಲೀಡರ್ ಅಂತ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಇಡೀ ದೇಶದಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ಬಿಟ್ಟು ಅರ್ಜಿ ತೆಗೆದುಕೊಂಡು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿ ಮನೆಗಳು ಕೊಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರ ಸರ್ಟಿಫಿಕೇಟ್, ಅವ್ರ ಮನೆ ಫೋಟೋ, ಅವ್ರ ಫೋಟೋ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಕರೆದು ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದೀರಿ ನೀವು. ತಿರ್ಗಾ ನೀವು ಅವಾರ್ಡ್ ಕೊಟ್ಬಿಟ್ಟು ತಿರ್ಗಾ ನೀವೇ ಹಿಂಗ್ ಮಾತಾಡೋದು ಹೆಂಗಲ್ಲಪ್ಪ? ಸೊ ಹಂಗೆ ಈ ಖಾತಾ ಸಿಸ್ಟಮ್ ಈಗ ಇವರು ಕೃಷ್ಣ ಬೈರೇಗೌಡ ಇಲ್ಲೇ ಕೂತಿದ್ದಾರೆ, ನಾವು ಇಲ್ಲೇ ಇದೀರಿ. ನಾವೇನು ಈ ಭೂಮಿ ಗ್ಯಾರಂಟಿ ಕೊಟ್ಟು ಈ ಖಾತಾ ಸಿಸ್ಟಮ್ ಮಾಡಿದೀವಲ್ಲ, ಈ ದೇಶಕ್ಕೆ ಮಾಡ್ಲು. ಹಿಂದೆ ಕೂಡ ಅಷ್ಟೇ, ಪಾಡಿ ಕೊಟ್ಟಂತ ಸಂದರ್ಭದಲ್ಲಿ ಪಾಣಿ ಕೊಟ್ಟ ಕೂಡ ಭೂಮಿ ಸ್ಕೀಮ್ ಮಾಡಿದೀವಿ. ಈಗೂ ಕೂಡ ಈ ಖಾತಾ ಬೇಕಾದ್ರೆ ಹೇಳಿ, ಅಶ್ವತ್ಥ ಪಕ್ಕದಲ್ಲೇ ಕೂತವ್ರೆ, ಬೆಂಗಳೂರು ಸಿಟಿ ಬೇರೆ MLA ಕೊಡಿದ್ರೆ ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ 10,000 ಕೇಳಿದ್ರು ಒಂದ್ ಪಟ್ಟಿ ಕೊಡಿ. ಐ ವಿಲ್ ಸಿ ದಟ್ ಇವತ್ತು ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.